ನಿಮಗೆ ಇನ್ನೂ ಮಕ್ಕಳು ಆಗಿಲ್ವಾ ಅಂತ ಕೇಳಿದ್ದಾರೆ. ನಿಮಗೆ ಪಾಪು ಆಗಿದೆಯಾ? ಎಸ್ ಆರ್ ನೋ? ನಮ್ಗಿನ್ನೂ ಪಾಪು ಆಗಿಲ್ಲ. ನಾವು ಮದ್ವೆ ಆಗಿ 2 years ಆಯ್ತು. ನಾನು ನಿಂತರನೇ ಇದ್ದೆ, ಈಗ ದೇವರಾಗ್ಬಿಟ್ಟಿದೀನಿ. ಐ ಆಮ್ ಗಾಡ್, ಗಾಡ್ ಇಸ್ ಗ್ರೇಟ್. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ರೆ? ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಂಡಿದ್ದೀನಿ. ವೆಲ್ಕಮ್ ಟು ನಾಗೇಂದ್ರ ಪ್ರಕಾಶ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತು ನಾವು Q&A ವಿಡಿಯೋ ಮಾಡ್ತಾ ಇದ್ದೀವಿ. ಸೊ ನಯನ, ನೀನು ರೆಡಿನಾ? ಎಲ್ಲ ನಮ್ಮ ಫಾಲೋವರ್ಸ್ ಪ್ರಶ್ನೆಗಳಿಗೆ ಉತ್ತರ ನೀಡೋಕ್ಕೆ? ಎಸ್, ರೆಡಿ. ಸೊ ನಾವು ಇನ್ಸ್ಟಾಗ್ರಾಮಲ್ಲಿ ಒಂದು ಪೋಸ್ಟ್ ಹಾಕಿದ್ವಿ, ಅದರಲ್ಲಿ ತುಂಬ ಕ್ವಶನ್ಸ್ಗಳನ್ನ ನೀವು ಕೇಳಿದ್ರಿ. ಸೊ ಆ ಎಲ್ಲ ಪ್ರಶ್ನೆಗಳನ್ನ ನಾನು ಹಾಗೆ ನನ್ನ ಧರ್ಮಪತ್ನಿ ಉತ್ತರ ನೀಡ್ತೀವಿ. ಓಕೆನಾ? ಸೊ ಈಗ ಸ್ವಲ್ಪ ನಾವು ಆ ಇನ್ಫ್ಲುಯೆನ್ಸರ್ ಥರ ಮಾತಾಡ್ತಾ ಇದ್ದೀವಿ. ಇವಾಗ ನಾವು ನಮ್ಮ ಕ್ಯಾರೆಕ್ಟರ್ನ ಚೇಂಜ್ ಮಾಡಿಕೊಂಡು ನಾಗೇಂದ್ರ ನಯನ ಆಗಿ ಬರ್ತೀವಿ. ಇದು ಇವ್ರ ಚಾನಲ್ ಆಗಿರೋದ್ರಿಂದ ನಾನು ಜಾಸ್ತಿ ಮಾತಾಡಲ್ಲ, ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ. ರೆಡಿ? ವಾ, ಹಿಂಗಿರ್ತೀಯ ನೀನು? ಸಾರಿ, ರಿಯಲ್ ಕ್ಯಾರೆಕ್ಟರ್ ಅಂದೆ ತಾನೆ? ರಿಯಲ್ ಕ್ಯಾರೆಕ್ಟರ್, ಹೌದು. ಮಾತಾಡು. ಸೈಲೆಂಟ್ ಇರ್ತೀನಲ್ವಾ? ಇವ್ರು ಸೈಲೆಂಟ್ ಇರ್ತಾರ ಆದಿತ್ಯ? ಚಾನ್ಸ್ ಇಲ್ಲ. ಸ್ನೇಹಿತರೆ, ನಮ್ಮ ಮೊದಲನೇ ಪ್ರಶ್ನೆ ಧೃತಿ ವಿಕ್ರಾಂತ್ ಅವರಿಂದ ಬಂದಿರೋದು. ವಾಟ್ಸ್ ಯುವರ್ ಆಂಬಿಷನ್? ಆಂಬಿಷನ್ ಅಂದರೆ ತುಂಬ ದೊಡ್ಡದಿದೆ. ನನಗೆ ನನ್ನ ನಯನಾಗೆ ಆಸ್ ಅ ಕಪಲ್ ಹೇಳಬೇಕು ಅಂತಂದರೆ, ನಾವು ಬೆಂಗಳೂರಲ್ಲಿ ಒಂದು ದೊಡ್ಡ ಮನೆ ಕಟ್ಟಬೇಕು, ಒಂದು ಬಂಗ್ಲಾ ಕಟ್ಟಬೇಕು. ಸೊ ಆ ಬಂಗ್ಲಾ ಒಂದು ದೊಡ್ಡ ಕಾಂಪೌಂಡ್ ಇರಬೇಕು. ಆ ಕಾಂಪೌಂಡ್ ಒಳಗಡೆ ಏನೊಂದು ಗಾರ್ಡನ್ ಥರ ಇರಲಿ, ಸ್ವಿಮ್ಮಿಂಗ್ ಪೂಲ್ ಆಗಲಿ, ಹಾಗೆ ಪೇರೆಂಟ್ಸ್ ಎಲ್ಲರೂ ಜೊತೆಗಿರೋ ಒಂದು 2 ಎಕರೆ ಬೆಂಗಳೂರು ಹತ್ರ ಇರಬೇಕು ನಮ್ಮದು. ಅಲ್ಲಿ ಮನೆ ಇರಬೇಕು, ತುಂಬ ದೊಡ್ಡದಾಗಿ ನಮ್ಮದೇ ಒಂದು ಸೊಸೈಟಿ ಥರ ಇರಬೇಕು ಅಂತ ಆಸೆ. ಸೊ ನಿನಗೆ ಅದೇ ಒಂದು ಸೈಟು ನಿನಗೆ, ನನಗೆ ಇದು ಆಸೆ. ಇದು ನಮ್ಮ ಆಂಬಿಷನ್ ಇದೆ. ನಮ್ಮ ಮುಂದಿನ ಪ್ರಶ್ನೆ ಧ್ರುವಿಕಾ ಅವರಿಂದ ಬಂದಿದೆ. ಹೌ ಡು ಯು ಹ್ಯಾಂಡಲ್ ನೆಗೆಟಿವ್ ಕಾಮೆಂಟ್ಸ್? ನಮಗೆ ನೆಗೆಟಿವ್ ಕಮೆಂಟ್ಸ್ ಅಂತ ಬರೋದು ತುಂಬ ಕಡಿಮೆ. ಯಾಕಂದರೆ ಒಂದು 100 ಕಮೆಂಟ್ಸಲ್ಲಿ 1-2 ನೆಗೆಟಿವ್ ಕಮೆಂಟ್ಸ್ ಇರುತ್ತಲ್ವಮ್ಮ. ಅಂದರೆ ಕಂಟೆಂಟ್ ಬಗ್ಗೆ ಏನೋ ನೆಗೆಟಿವ್ ಮಾಡಿರ್ತಾರೆ, ನಮ್ಮ ಪರ್ಸ್ನಲ್ ಏನೋ ನೆಗೆಟಿವ್ಸ್ ನಮಗೆ ಮಾಡಲ್ಲ. ಇನ್ ಕೇಸ್ ಏನಾದ್ರು ನೆಗೆಟಿವ್ ಕಮೆಂಟ್ಸ್ ಬಂದರೂ ನಾವು ಅದನ್ನು ಡಿಲೀಟ್ ಮಾಡ್ತೀವಿ, ರಿಪ್ಲೈ ಮಾಡೋಕ್ಕೆ ಹೋಗಲ್ಲ. ಅಷ್ಟು. ನೀನೇನು ಮಾಡ್ತೀವಿ? ನಾವು ಕಾಣಿಸಿದ್ರೆ ಡಿಲೀಟ್ ಮಾಡ್ತೀವಿ, ಇಲ್ಲ ಅಂತಂದರೆ ಇಲ್ಲ. ಬಟ್ ಮೋಸ್ಟ್ ಆಫ್ ದ ಟೈಮ್ ಯಾವ ನೆಗೆಟಿವ್ ಕಮೆಂಟ್ಸು ಬರಲ್ಲ. ಬಟ್ ನೆಗೆಟಿವ್ ಕಮೆಂಟ್ಸ್ ಬಂದರೂ ನಾವು ತಲೆ ಕೆಡಿಸ್ಕೊಳ್ಳಲ್ಲ. ಯಾಕಂತಂದರೆ ನಮಗೆ ಒಳ್ಳೆ ಕಮೆಂಟ್ಸ್ಗಳಿಗೆ ಒಂದೊಂದ್ಸರಿ ಟೈಮ್ ಸಿಗಲ್ಲ ರಿಪ್ಲೈ ಮಾಡೋಕ್ಕೋಸ್ಕರ. ತುಂಬ 1000 ಕಮೆಂಟ್ಸ್ ಬಂದಾಗ ರಿಪ್ಲೈ ಮಾಡೋಕ್ಕೆ ಟೈಮ್ ಸಿಗಲ್ಲ. ಬಟ್ ನಾವು ಒಂದು ನೆಗೆಟಿವ್ ಕಮೆಂಟ್ ಬಂದಿದ ತಕ್ಷಣ, ಓಯ್ ನೀನು ಯಾಕೋ ಹಿಂಗಂತೀಯಾ, ಯಾರೋ ನೀನು ಅಂತ ನಾವು ಪ್ರೂವ್ ಮಾಡ್ಕೊಳಕ್ ಹೋಗಿ ಇವಾಗ ಒಳ್ಳೆ ಕಮೆಂಟ್ಸ್ ಮಾಡಿದವ್ರಿಗೆ ಪಾಪ ಟೈಮ್ ಕೊಡಕ್ ಆಗ್ತಿಲ್ಲ. ಸೊ ಬಟ್ ಇವ್ರಿಗೆ ಟೈಮ್ ಕೊಟ್ಟು ಅದು ವ್ಯರ್ಥ ಅನ್ಸುತ್ತೆ. ಅದಕ್ಕೋಸ್ಕರ ನಾನು ಯೂಶಲಿ ಯಾರೋ ಒಂದು ಕಮೆಂಟ್ ಬ್ಯಾಡ್ ಕಮೆಂಟ್ ಮಾಡ್ತಾರೆ, ಅವ್ರನ್ನ ಬ್ಲಾಕ್ ಮಾಡ್ಬಿಡ್ತೀನಿ. ಯಾಕಂತಂದ್ರೆ ಮತ್ತೆ ಮಾಡ್ತಾ ಇರ್ತಾರೆ, ಅವ್ರಿಗೊಂದು ಏನೋ ಒಂದು ಟೈಮ್ ಸಿಗ್ತಾ ಇರುತ್ತೆ ಅವ್ರಿಗೆ ಮಾಡೋಕ್ಕೆ. ಸೊ ಅದಕ್ಕೋಸ್ಕರ ಬ್ಲಾಕ್ ಮಾಡ್ಬಿಡ್ತೀನಿ. ಅಂಥ ವ್ಯಕ್ತಿಗಳು ನಮಗೆ ಫಾಲೋವರ್ಸ್ ಬೇಕಾಗಿಲ್ಲ. ಸೊ ಮುಂದಿನ ಪ್ರಶ್ನೆ ಕಿರಣ್ ಅವರು ಮಾಡಿದ್ದಾರೆ. ಸೊ ಇವರು ನಿಮ್ಮದು ಲವ್ ಮ್ಯಾರೇಜಾ ಆರ್ ಅರೇಂಜ್ ಮ್ಯಾರೇಜಾ ಅಂತ ಕೇಳಿದ್ದಾರೆ. ಸೊ ನಮ್ಮದು ಲವ್ ಮ್ಯಾರೇಜೇನೆ. ಸೊ ಇಬ್ಬರು ಪ್ರೀತಿ ಮಾಡಿ, ಇದು 7 ಜನ್ಮ, ಇದು 1 ಜನ್ಮದಲ್ಲ ಪ್ರೀತಿ, 7 ಜನ್ಮದ ಪ್ರೀತಿ. ಮನೆಯವ್ರಿಗೆ ಒಪ್ಸಿ ಮದುವೆ. ಇದು 7ನೇ ಜನ್ಮದ ಪ್ರೀತಿ. ಇದು ಲಾಸ್ಟ್ ಜನ್ಮ ಅಂತ ಹೇಳ್ತಾ ಇದೀಯಾ? ಇದೇ ಲಾಸ್ಟು. ಸೊ ಇದು ಲವ್ ಮ್ಯಾರೇಜ್. ಸೊ ಮುಂದಿನ ಪ್ರಶ್ನೆ ವಾಟ್ ಈಸ್ ಯುವರ್ ವಿಲೇಜ್ ನೇಮ್? ನಿನ್ನ ವಿಲೇಜ್ ನೇಮ್ ಹೇಳಿ ನೀನು. ನಮ್ಮೂರ ಹೆಸರು ಆಲ್ಮೋಸ್ಟ್ ಯಾರಿಗೂ ಗೊತ್ತಿರಲ್ಲ. ನಮ್ಮೂರು ಶಿವಮೊಗ್ಗ ಹತ್ರ ಒಂದು ಹಳ್ಳಿ, ಆ ಕಡೆ ಚಿಕ್ಕದು ಬಿದರಹಳ್ಳಿ ಅಂತೇಳಿ ನಮ್ಮ ವಿಲೇಜ್ ನೇಮ್. ನನ್ನ ವಿಲೇಜ್ ನೇಮು ನಮ್ಮ ತಂದೆಯವ್ರದ್ದು ಹೇಳೋಕ್ಕಾಗಲ್ಲ ನಾನು ವಿಲೇಜ್ ನೇಮು. ಸೊ ನಂದು ಕೆಂಪನಾಯಕನ ಹಳ್ಳಿ, ಬನ್ನೇರುಘಟ್ಟ. ಅಂದರೆ ನಾನು ಬೆಳೆದಿದ್ದೆಲ್ಲ ಅಲ್ಲೇ ಆಗಿರೋದ್ರಿಂದ ಅದೇ ನನ್ನ ಊರಾಗುತ್ತೆ. ನಮ್ಮ ತಂದೆ ಸೊ ಬನ್ನೇರುಘಟ್ಟ. ಹುಟ್ಟಿದ್ದು BTM ಲೇಔಟ್. ಮುಂದಿನ ಪ್ರಶ್ನೆ ಅಂತೇನಿಲ್ಲ, ಸುಮ್ಮನೆ ಇದು ಒಂದು ಯಾರೋ ಏನೋ ಹೇಳಿದ್ದಾರೆ. ಸೊ ದಿವ್ಯಾ ಮಂಜುನಾಥ್ ಅವರು ಇಲ್ಲೇ ನಾಗರಬಾವಿಲಿ ಇದ್ದಾರೆ ಅನ್ಸುತ್ತೆ. ಮೈ ಡಾಟರ್ ವಿಲ್ ಆಲ್ವೇಸ್ ವಾಚ್ ಯುವರ್ ವ್ಲಾಗ್ಸ್, ರೀಲ್ಸ್. ವಿ ಆರ್ ಸ್ಟೇಯಿಂಗ್ ನಿಯರ್ ಯುವರ್ ಹೋಮ್ ಟು. ಎಲ್ಲಿದ್ದಾರೆ? ಅಕ್ಕಪಕ್ಕ ಇಲ್ಲ, ಆಲ್ಮೋಸ್ಟ್ ಇಲ್ಲೇ. ಮೋಸ್ಟ್ಲಿ ಅಲ್ಲಿ ಅಪಾರ್ಟ್ಮೆಂಟ್ ಇದೆಯಲ್ಲ, ಅದು ಇರಬೇಕು. ಇಲ್ಲೇ ಸರೌಂಡಿಂಗ್ ಅಲ್ಲೆಲ್ಲ ಇರ್ತಾರೆ. ಸೊ ಮಕ್ಳುಗಳು ಜಾಸ್ತಿ ನಮ್ಮ ವಿಡಿಯೋಸ್ ನೋಡೋದ್ರಿಂದ ಸೊ ಅವ್ರ ತಂದೆ ತಾಯಿಗಳಿಗೂ ಪರಿಚಯ. ನಾಟ್ ಲೈಕ್ ಹೆಂಗೆ ನಿಮ್ಮ ವಿಡಿಯೋ ಚೆನ್ನಾಗಿದೆಯಲ್ಲ, ನಮ್ಮ ಮಕ್ಕಳು ನಿಮ್ಮ ವಿಡಿಯೋ ನೋಡ್ತಾರೆ. ಆಲ್ಮೋಸ್ಟ್ ಅದೇ ಹೇಳ್ತಾರೆ ಜಾಸ್ತಿ, ನಮ್ಮ ಮಕ್ಕಳು ಯಾವಾಗ್ಲೂ ನಿಮ್ಮ ವಿಡಿಯೋ ಹಾಕೊಂಡು ನೋಡ್ತಾ ಇರ್ತಾರೆ ಅಂತ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ಎಲ್ಲರಿಗೂ. ಮುಂದಿನ ಪ್ರಶ್ನೆ ಮನೋಹರ ಪ್ರಕಾಶ್ ಅವರು ಮಾಡಿದ್ದಾರೆ. ನೀವು ಸಿನಿಮಾ ಫೀಲ್ಡ್ಗೆ ಹೋಗಿ ನಿಮಗೆ ಒಳ್ಳೆ ಡ್ಯಾನ್ಸ್ ಟ್ಯಾಲೆಂಟ್ ಇದೆ. ಮೋಸ್ಟ್ಲಿ ಇದು ನಿನಗೆ ಮಾತ್ರ ಕೇಳಿದಾರಮ್ಮ ಅವರು.
ನಿಂದು ಹೇಳ್ಬಿಡು. ಸೊ ನನ್ನ ಸಿನಿಮಾ ಫೀಲ್ಡ್ ಅಂದರೆ ನಾನು ಸಿನಿಮಾ ಫೀಲ್ಡಿಂದಾನೇ ಇವಾಗ ಯೂಟ್ಯೂಬ್ ಬಂದಿದ್ದೀನಿ. ಒಂದು 5-6 ಸಿನಿಮಾ ಮಾಡಿದ್ದೀನಿ ಹೀರೋಯಿನ್ ಆಗಿ. ಈಗ ನಾನು ಇಂಟ್ರೆಸ್ಟ್ ಇಲ್ಲ ಇವಾಗ ಇಂಡಸ್ಟ್ರಿ, ಅಂದರೆ ಇವಾಗ ಯೂಟ್ಯೂಬ್ ಕಡೆ ಶಿಫ್ಟ್ ಆಗೋಣ ಅಂತ. ಓಕೆ. ಸೊ ನಾನು ಸಿನಿಮಾ ಫೀಲ್ಡ್ಗೆ ಅಂದರೆ ನಾನು ಅವಕಾಶ ಕೇಳ್ಕೊಂಡು ಎಲ್ಲೂ ಹೋಗಲ್ಲ. ಸೊ ಅವಕಾಶಗಳು ಬಂದರೆ ಮಾಡ್ತೀನಿ. ಸೊ ಅದೇ ಅವಕಾಶಗಳು ಬಂದರೂ ಕೂಡ ಒಳ್ಳೆ ಒಂದು ವಾಟ್ ಎವರ್ ಸ್ಕ್ರಿಪ್ಟ್ ಆಗಲಿ, ಸುಮ್ಮನೆ ಸಿನಿಮಾ ಬಂತು ಅಂತ ಯಾವುದೇ ಮಾಡ್ಬಿಡೋಕ್ಕಾಗಲ್ಲ. ಸೀರಿಯಲಿಗೆ ಬಂದಿತ್ತು ಬಟ್ ಮಾಡಿಲ್ಲ ಸದ್ಯಕ್ಕೆ. ಹಾಂ. ಸೊ ಅದೊಂದು ಪ್ಲಸ್ ಸಿನಿಮಾಲೇ ಮಾಡಬೇಕು ಅಂತೇನಿಲ್ಲ. ಮುಂಚೆ ಎಲ್ಲ ಸಿನಿಮಾದಲ್ಲೇ ಟ್ಯಾಲೆಂಟ್ ತೋರ್ಸೋಕ್ಕೆ ಒಂದು ಮೀಡಿಯಮ್ ಇದ್ದಿದ್ದು, ಅದೊಂದೇ ಜಾಗ. ಸೊ ಇವಾಗ ಯೂಟ್ಯೂಬ್ ಇದೆ, ಇನ್ಸ್ಟಾಗ್ರಾಮ್ ಇದೆ, ಫೇಸ್ಬುಕ್ ಇದೆ. ಸೊ ಈವನ್ ಅದರಲ್ಲಿ ಅರ್ನಿಂಗ್ಸ್ ಕೂಡ ಆಗ್ತಿರುತ್ತೆ. ಸೊ ಅದಕ್ಕೋಸ್ಕರ ನಾನು ಇಲ್ಲೇ ಇರ್ತೀನಿ ಪ್ರೆಸೆಂಟ್ ಮೂಮೆಂಟಲ್ಲಿ. ಸೊ ನನ್ನದೊಂದು ಇಲ್ಲಿ ಸಾಮ್ರಾಜ್ಯ ಕಟ್ಟಿದ ಮೇಲೆ ಅಲ್ಲಿಗೆ ಹೋಗ್ತೀನಿ. ಸೊ ಸಂತೋಷ್ ಅವರು ಕೇಳಿದ್ದಾರೆ, ಹೌ ಟು ಮೇಕ್ ಮೆನಿ ಫಾಲೋವರ್ಸ್. ಸೊ ಮೆನಿ ಫಾಲೋವರ್ಸ್ ಹೇಗೆ ಮಾಡ್ಕೋಬಹುದು? ನಿನಗೆ ಗೊತ್ತಿರೋ ನನಗಷ್ಟು ಅಂದರೆ ಒಳ್ಳೆ ಕಂಟೆಂಟ್ ಮಾಡಬೇಕು. ಸೊ ಒಳ್ಳೆ ಕಂಟೆಂಟ್ ತುಂಬ ಜನ ಮಾಡ್ತಾರೆ, ಬಟ್ ಅವ್ರಿಗೂ ಕೂಡ ಫಾಲೋವರ್ಸ್ ಆಗ್ತಿರಲ್ಲ. ಸೊ ಯಾರಾದರೂ ಒಳ್ಳೆ ಕಂಟೆಂಟ್ ಮಾಡ್ತಿರೋರು ಇವಾಗ ನೋಡ್ತಾ ಇರ್ತಾರೆ. ಇಲ್ಲಿ ನೋಡಿ, ತುಂಬ ಬೇಗ ಫಾಲೋವರ್ಸ್ ಅಂತೂ ಆಗೋದೆಲ್ಲ ಬೇಗನೆ ಕೆಳಗಡೆ ಹೊಟ್ಟೋಗ್ಬಿಡ್ತಾರೆ. ಬೇಗ ಫಾಲೋವರ್ಸ್ ಆಗೋರು ಬೇಗ ಕೆಳಗಡೆ ಬಿದ್ದುಬಿಡ್ತಾರೆ. ಸೊ ಕಾಂಟ್ರವರ್ಸಿ ನೀವೇ ನೋಡಿರ್ಬೋದು, ಎಷ್ಟೊಂದು ಜನ ಕಾಂಟ್ರವರ್ಸಿ ಮಾಡ್ಕೊಂಡಿರ್ತಾರೆ. ಅವರು ಕಾಣಿಸ್ಕೊಳ್ತಾರೆ, ಮತ್ತೆ ನಿಮ್ಗೊಂದು 4 ತಿಂಗಳಾದ್ಮೇಲೆ ಕಾಣಿಸ್ಕೊಳ್ಳಲ್ಲ. ಸೊ ನಾವುಗಳೆಲ್ಲ ಕಾಣಿಸ್ಕೊಳ್ತಾನೆ ಇರ್ತೀವಿ ರೆಗ್ಯುಲರ್ ಆಗಿ. ಸೊ ಒಂದು ಕನ್ಸಿಸ್ಟೆನ್ಸಿ ಇಟ್ಕೋಬೇಕು. ಆಮೇಲೆ ಒಳ್ಳೆ ಕಂಟೆಂಟ್ ಮಾಡಿದ್ರೂ ಕೂಡ ನಿಮಗೆ ಇನ್ಸ್ಟಾಗ್ರಾಮ್ ಆಗಲಿ, ಯೂಟ್ಯೂಬ್ ಆಗಲಿ, ಫೇಸ್ಬುಕ್ ಅಲ್ಗರಿದಮ್ಸ್ ಅಂತ ಇರುತ್ತೆ. ಸೊ ಏನು ಓಡುತ್ತೆ, ತುಂಬ ಅದಕ್ಕೆ ಡೀಟೇಲ್ಡಾಗಿ ನೀವು ರಿಸರ್ಚ್ ಮಾಡಿ ವೀಡಿಯೋಸ್ಗಳನ್ನ ಮಾಡಬೇಕು. ಜನಗಳಿಗೆ ಏನು ಬೇಕು ಅದನ್ನು ನೀವು ಮಾಡಬೇಕು ಫಸ್ಟ್. ಸೊ ಮುಂದಿನ ಪ್ರಶ್ನೆ ಕೇಳಿರೋದು ಶ್ರಾವಣಿ ಧೃತಿ ಮೋಹಿತೆ ಅವರು ಕೇಳಿದ್ದಾರೆ, ನಿಮಗೆ ಪಾಪು ಆಗಿದೆಯಾ? ಎಸ್ ಆರ್ ನೋ? ನಮಗಿನ್ನೂ ಪಾಪು ಆಗಿಲ್ಲ. ನಾವು ಮದುವೆ ಆಗಿ 2 years ಆಯಿತು. ಆದರೆ ನಮ್ಮ ಎಲ್ಲ ಸ್ವಲ್ಪ ವೀಡಿಯೋಸಲ್ಲಿ ನಮ್ಮ ದಿಶು ಅಂತ ಹೇಳಿ ನಮ್ಮ ಚಿಕ್ಕ ಮಗು ಕಾಣಿಸ್ಕೊಳ್ಳುತ್ತೆ. ಅದು ನಮ್ಮ ಪಕ್ಕದ ಮನೆ ಪಾಪು. ಆಲ್ಮೋಸ್ಟ್ ನಮ್ಮ ಮನೇಲೆ ಜಾಸ್ತಿ ಇರ್ತಾಳವಳು. ಮೋಸ್ಟ್ ಆಫ್ ದ ಟೈಮ್ ಇರ್ತಾಳೆ. ಆ ಒಂದು ಮಗುನೇ ನಾವು ವಿಡಿಯೋಗೆ ಹಾಕೊಳ್ತೀವಿ. ಹಾಗೆ ನಮ್ಮ ವಿಡಿಯೋಸಲ್ಲಿ ಕಾಣಿಸ್ಕೊಳ್ಳೋ ಕ್ರಿಸಾಂತು ಅವರು ನಮ್ಮ ಅಕ್ಕನ ಮಗ, ಹಾಗೆ ಮೋಹಿತ ನಮ್ಮ ಅಣ್ಣನ ಮಗ, ಆಮೇಲೆ ಇನ್ನೊಬ್ಬ ಬುದ್ಧ ಅಂತ ಇದ್ದಾನೆ, ಅವನು ಋತ್ವಿಕ್ ಅಂತ. ಸೊ ಅವನು ಋತ್ವಿಕ್ ಅಣ್ಣನ ಮಗ. ನಾವು ಬುದ್ಧ ಅಂತ ಕರೀ ಒಂದು ಒರಿಜಿನಲ್ ನೇಮೇ ಮರ್ತೋಗ್ತಾ ಇದೀವಿ. ಸೊ ನಮಗೆ ಇನ್ನ ಮಗು ಆಗಿಲ್ಲ. ಮುಂದಿನ ಪ್ರಶ್ನೆ, ನಿಮ್ಮ ಮ್ಯಾರೇಜ್ ಆಗಿ ಎಷ್ಟು ಇಯರ್ಸ್ ಆಯಿತು? ನೀವು ಎಲ್ಲಿರೋದು? ಅದೇ ಮ್ಯಾರೇಜ್ ಆಗಿ 2 ವರ್ಷ ಆಯಿತು. ಸೊ ಹಾಗೆ ನಾವು ಇರೋದು ಪ್ರೆಸೆಂಟು ನಾಗರಬಾವಿಲಿ ಇದ್ದೀವಿ, ಬೆಂಗಳೂರು ನಾಗರಬಾವಿಲಿ ಇದ್ದೀವಿ. ಸೊ ಮುಂದಿನ ಪ್ರಶ್ನೆ ನೀತು ಅವರು ಕೇಳಿದ್ದಾರೆ, ನಿಮಗೆ ಇನ್ನೂ ಮಕ್ಕಳು ಆಗಿಲ್ವಾ ಅಂತ ಕೇಳಿದ್ದಾರೆ. ಹೌದು, ನಮಗೆ ಇನ್ನೂ ಮಕ್ಕಳಾಗಿಲ್ಲ. 2 ವರ್ಷ ಆಯಿತು ನಾವು ಮದುವೆ ಆಗಿ, ಆದರೆ ಇನ್ನೂ ಮಕ್ಕಳಾಗಿಲ್ಲ. ಅಳ್ಬೇಡ, ಸುಮ್ಮನಿರು. ಅಳೋ ವಿಷಯ ಏನು ಇಲ್ಲ ಇಲ್ಲಿ. ಮಕ್ಕಳು ಏನಕ್ಕಾಗಿಲ್ಲ ಅಂತಂದ್ರೆ ಹೇಳೋಣ ನೀನು. ನೀನು ಹೇಳು. ಅಂದರೆ ನಮ್ದು ಹೆಂಗೆ ಅಂದರೆ ಸ್ವಲ್ಪ ಇಬ್ಬರು ನಾವು ಮಿಡ್ಲ್ ಕ್ಲಾಸ್ ಇಂದಾನೆ ಬಂದಿರೋದು. ಸೊ ನಮ್ಮ ಲೈಫಲ್ಲಿ ತುಂಬ ಸ್ಟ್ರಗಲ್ಸ್ ಎಲ್ಲ ನೋಡಿದ್ದೀವಿ. ಸೊ ಇವಾಗಲೂ ಅಷ್ಟೇ ನಾವು ಸ್ಟ್ರಗಲಿಂದಾನೇ ಸ್ವಲ್ಪ ಬರ್ತಾ ಇರೋದು. ಸೊ ನಾವು ಲೈಫಲ್ಲಿ ಸ್ವಲ್ಪನಾದರೂ ಸೆಕ್ಯೂರ್ ಆಗಬೇಕು. ಏನಾದರೂ ಇದು ಮಾಡಿಬಿಟ್ಟು ಅಲ್ಲ ಬಿಸ್ನೆಸ್ ಮಾಡಿದ್ವಿ, ಸ್ವಲ್ಪ ಅದು ಪ್ರಾಬ್ಲಮ್ ಆಯಿತು. ದೆನ್ ಮದುವೆ ಕೂಡ ಆಯಿತು, ಅದೊಂದು ಸ್ವಲ್ಪ ಫೈನಾನ್ಷಿಯಲ್ ಇದಾಯಿತು. ಸೊ ಸ್ವಲ್ಪ ಫೈನಾನ್ಷಿಯಲ್ ಫ್ರೀಡಮ್ ಸಿಕ್ಕ ಮೇಲೆ ಅಂದರೆ ಸ್ನೇಹಿತರೆ, ಅದು ಒಂದು ಇದೆ ಫೈನಾನ್ಷಿಯಲ್. ಒಂದು ಮಗು ಆದರೆ ಆ ಮಗುಗೆ ನಾವು ಇವಾಗೇನು ಮಗು ಆದರೆ ಆ ಮಗುಗೆ ನಾವೇನು ಪ್ರೊವೈಡ್ ಮಾಡಬೇಕು ಅದು ಇಲ್ಲ ಅಂತಲ್ಲ. ಬಟ್ ನಾವು ಎಮೋಷ್ನಲಿ ಆ ಒಂದು ಟೈಮ್ನ ಇನ್ವೆಸ್ಟ್ ಮಾಡಬೇಕು. ಇವಾಗ ನಾವು ಬೆಳೆಯೋ ಟೈಮಲ್ಲಿ ನಾವು ಒಂದು ಮಗು ಮಾಡ್ಕೊಂಡ್ಬಿಟ್ರೆ, ಅಂದರೆ ನಮ್ಮ ಪರ್ಸ್ಪೆಕ್ಟಿವ್ ಇದು, ಯಾರು ಬೇಕಾದರೂ ನೀವು ಮಗು ಮಾಡ್ಕೊಳ್ಳಿ, ನಿಮ್ಮ ಇಷ್ಟ. ಬಟ್ ನಮ್ಮ ಪರ್ಸ್ಪೆಕ್ಟಿವ್, ನಮಗೂ ಕೂಡ ಸಂಬಂಧಿಕರಾಗಲಿ ತಂದೆ ತಾಯಿಗಳಾಗಲಿ ಬೇಗ ಮಗು ಮಾಡ್ಕೊಳ್ಳಿ, ದೇವ್ರು ಕೊಟ್ಟಾಗ ಆಗ್ಬಿಡ್ಬೇಕು ಅಂತ ಹೇಳ್ತಾರೆ. ಆದರೆ ನನ್ನ ಪರ್ಸ್ಪೆಕ್ಟಿವ್ ಏನು ಅಂತಂದರೆ, ಒಂದು ಮಗು ಹುಟ್ಟಿದಾಗ ಆ ಮಗುಗೆ ನಾವು ಎಮೋಷ್ನಲಿ ಹಾಗೆ ಫೈನಾನ್ಷಿಯಲಿ ಅವ್ರ ಎಲ್ಲ ಒಂದು ಪ್ರೀತಿನ ಆ ಮಗುಗೆ ಕೊಡಬೇಕು, ಇನ್ವೆಸ್ಟ್ ಮಾಡಬೇಕು. ಟೈಮ್ ಆಗಲಿ, ದುಡ್ಡಾಗಲಿ, ಎಲ್ಲನೂ. ಸೊ ಈ ಎಲ್ಲ ಒಂದು ಟೈಮ್ ಅಂತೂ ಇವಾಗ ಕೊಡೋಕ್ಕಾಗಲ್ಲ. ನಯನಾಗೆ ಮಗು ಆಗ್ಬಿಡ್ತು ಅಂತಂದರೆ ನಾನು ಮಗು ಹಿಡ್ಕೊಂಡು ಕಂಟೆಂಟ್ ಮಾಡಿಬಿಡ್ಬೋದು. ನನ್ನ ಹೆಂಡತಿ ಪ್ರೆಗ್ನೆಂಟು, ಅದು 1 million ಹೋಗ್ಬಿಡುತ್ತೆ. ನನ್ನ ಹೆಂಡತಿ ಪ್ರೆಗ್ನೆಂಟ್, ಮಗು ಆಯಿತು, ಮಗು ರಿವೀಲ್, ಅದಕ್ಕೆ 1 million ಓಡ್ಬಿಡುತ್ತೆ.
ಬಟ್ ನಮ್ಗೆ ಆ ತರ ಒಂದು ಆದ್ರೆ ಇದಿಲ್ಲ. ಕಷ್ಟ ಆಗುತ್ತೆ ಬಟ್ ತುಂಬಾ ಜನ ಕೇಳ್ತಿದ್ರು ನಿಮ್ಗೆ ಯಾಕಿನ್ನ ಮಗು ಆಗಿಲ್ಲ ಅಂತ ಕೇಳ್ತಿದ್ರು. ಸೊ ಅದಕ್ಕೋಸ್ಕರ ನಾವು ಸ್ವಲ್ಪ ಟೈಮ್ ತಗೋತಾ ಇದು ಈ ಒಂದು ವಿಡಿಯೋ ಮುಖಾಂತರ ನಿಮ್ಗೆ ಆನ್ಸರ್ ಮಾಡ್ತಾ ಇದೀವಿ. ಸೊ ಟೈಮ್ ಇನ್ವೆಸ್ಟ್ ಮಾಡಕ್ ಆಗಲ್ಲ ಈಗ ಮಗುಗೆ. ಸೊ ಅದಕ್ಕೋಸ್ಕರ ನಾವು ಒಂದ್ ಸ್ವಲ್ಪ ಟೈಮ್ ತಗೊಂಡು ಆಮೇಲೆ ಪ್ಲಾನ್ ಮಾಡ್ತೀವಿ. ಇನ್ನ ಅದ್ರ ಬಗ್ಗೆ ಯೋಚನೆ ಇಲ್ಲ ನಮ್ಗೆ, ಪ್ಲಾನ್ ಮಾಡ್ತೀವ ಏನು ಎತ್ತ ಅಂತ. ಸೊ ಅದಾದಾಗ ನಿಮ್ಗೆ ಮೊದಲು ಹೇಳೋದು. ಇನ್ನ ಪ್ರಶ್ನೆ ಲಕ್ಷ್ಮಿ ಮಲ್ಲಯ್ಯ ಅವರಿಂದ, ವಾಟ್ ಈಸ್ ಯುವರ್ ಬೋತ್ ಫೀಲಿಂಗ್ ಆನ್ ಈಚ್ ಅದರ್ ಅಂಡ್ ಹೂ ಎಕ್ಸ್ಪ್ರೆಸ್ ದೇರ್ ಫೀಲಿಂಗ್ ಫಸ್ಟ್? ಹೇಳ್ಮ ನೀನೆ. ಹೇಳ್ಬೇಗ, ಜನ ವೇಟ್ ಮಾಡ್ತಿರ್ತಾರೆ, ಹೇಳ್ಬೇಕು. ಏನ್ ಫೀಲಿಂಗ್ಸ್ ಅಂದ್ರೆ ಹೂ ಎಕ್ಸ್ಪ್ರೆಸ್ಡ್ ದೇರ್ ಫೀಲಿಂಗ್ ಫಸ್ಟ್. ಗೊತ್ತಾಯ್ತು ಮಾ, ಮೇಲ್ಗಡೆದು ಏನೋ ಬರ್ದಿದಾರಲ್ಲ ಅದನ್ನು ಹೇಳ್ತಾ ಅದನ್ನು ಹೇಳಿ ನೀನೇ ಹೇಳು. ನಾನು ಇದು ಹೇಳ್ತೀನಿ, ನೀನು ಇದು ಹೇಳು. ವಾಟ್ ಈಸ್ ಯುವರ್ ಬೋತ್ ಫೀಲಿಂಗ್ ಆನ್ ಈಚ್ ಅದರ್? ಸೊ ಬೋತ್ ಫೀಲಿಂಗ್ ಅಂತಂದ್ರೆ ತುಂಬಾ ಲವ್ ಜಾಸ್ತಿ. ಲವ್ ಜಾಸ್ತಿ, ಹಂಗೆ ಜಗಳನೂ ಜಾಸ್ತಿ. ಜಗಳ ಯಾರ ಮನೇಲಿ ಇಲ್ಲ ಹೇಳಿ, ಜಗಳ ಆಗ್ತಾ ಇರುತ್ತೆ. ಸೊ ನಮ್ದು ಏನಿಲ್ಲ, ನಾವು ವಿ ಆರ್ ಕಾನ್ಸಂಟ್ರೇಟೆಡ್ ಆನ್ ಅವರ್ ಫ್ಯೂಚರ್. ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಸೊ ಜೀವನನ ನಡೆಸ್ಕೊಂಡು ಹೋಗ್ತಾ ಇದೀವಿ. ಸೊ ಅಷ್ಟೇ, ಇನ್ನೇನಿಲ್ಲ. ಚಿಕ್ಕ ಪುಟ್ಟ ಜಗಳ ಆಗುತ್ತೆ, ದೋಸೆ ಎಲ್ಲರ ಮನೆ ದೋಸೆ ತೂತೆ. ಸೊ ಅದೇ ಆ ಥರ ಏನಿಲ್ಲ. ಫೀಲಿಂಗ್ ವಿ ಆರ್ ಹ್ಯಾಪಿ, ವಿ ಆರ್ ಸ್ಯಾಡ್ ಸಮ್ಟೈಮ್ಸ್, ವಿ ಆರ್ ಆ್ಯಂಗ್ರಿ ಸಮ್ಟೈಮ್ಸ್. ಸೊ ಆಸ್ ಅ ಹ್ಯೂಮನ್ ಬೀಯಿಂಗ್ ಎಲ್ಲ ಒಂದು ಮಿಕ್ಸ್ ವೆಜ್, ಮಿಕ್ಸ್ ಪಲಾವ್ ಆಗ್ಬಿಟ್ಟಿದೆ ಲೈಫು. ಸೊ ಅಷ್ಟೇ. ಹೂ ಎಕ್ಸ್ಪ್ರೆಸ್ ದೇರ್ ಫೀಲಿಂಗ್ ಫಸ್ಟ್? ಹೇಳ್ಮಾ, ನಿನ್ ಚಾನಲ್ ಹೇಳ್ಮಾ, ನಂಗೆ ಗೊತ್ತಿಲ್ಲ ಅಂತೀಯ ನೀನು. ಯಾರು ಎಕ್ಸ್ಪ್ರೆಸ್ ಸುಳ್ಳು ಹೇಳ್ತಾಳೆ, ನಯನನೇ ಎಕ್ಸ್ಪ್ರೆಸ್ ಮಾಡಿದ್ದು ಫಸ್ಟ್. ಸರಿ ಆಯ್ತು, ನಾನೇ ಮಾಡಿರೋದು ಒಪ್ಕೊಳಕ್ಕೆ ಏನೋ ಇವಳು. ಅದೇ ಇವಾಗ ಅವಾರ್ಡ್ ಕೊಡ್ತಾರೆ ಅಂದಿದ್ರೆ ನಾನೇ ಅನ್ಬಿಡ್ತಿದ್ದೆ. ನಾನೇ. ಓಕೆ, ಸೊ ಮತ್ತೆ ಮುಂದಿನ ಪ್ರಶ್ನೆ ಸ್ನೇಹಿತರೆ, ಲತಾ ವಿ ಹೊಂಬಾಲ್ ಅವ್ರು ಮಾಡಿದ್ದಾರೆ, ವೈ ನೋ ರೀಲ್ಸ್ ನೌ ಡೇಸ್? ರೀಲ್ಸ್ ಏನಕ್ಕೆ ಆಗ್ತಿಲ್ಲ ಅಂತಂದ್ರೆ, ಸೊ ಈಗ ನಾವು ಶಾರ್ಟ್ಸ್ಗಳು ಮಾಡ್ತಿದ್ವಿ. ಶಾರ್ಟ್ಸ್ಗಳು ಮಾಡಿದ್ರೆ ಸ್ವಲ್ಪ ಅರ್ನಿಂಗ್ಸ್ ಕಮ್ಮಿ ಇದೆ. ಸೊ ಅದಕ್ಕೋಸ್ಕರ ಸುಮ್ಮನೆ ನಾವು ಎಲ್ಲ ಫಿಲ್ಟರ್ ಇಲ್ಲದೆ ಹೇಳ್ತೀವಿ. ಯೂಟ್ಯೂಬ್ ಅಲ್ಲಿ ಶಾರ್ಟ್ಸ್ಗೆಲ್ಲ ಜಾಸ್ತಿ ರೆವಿನ್ಯೂ ಇಲ್ಲ. ಅಂಡ್ ನಾವೇನು ಅಂದ್ರೆ ಹೆಸರು ಮಾಡ್ಬೇಕು ಅನ್ಕೊಂಡು ಮಾಡಿದ್ವಿ ಸ್ಟಾರ್ಟಿಂಗ್. ನಮಗೂ ಐಡಿಯಾ ಇರ್ಲಿಲ್ಲ ಲಾಗಲ್ಲೆಲ್ಲ ದುಡ್ಡು ಬರುತ್ತೆ, ಶಾರ್ಟ್ಸ್ ಅಲ್ಲೆಲ್ಲ ಬರಲ್ಲ, ಅದೆಲ್ಲ ನಮ್ಗೆ ಐಡಿಯಾ ಇರ್ಲಿಲ್ಲ. ಸುಮ್ಮನೆ ಸ್ಟಾರ್ಟ್ ಮಾಡಿದ್ವಿ. ಬಟ್ ಇವಾಗ ಏನು ಅಂದ್ರೆ ಫ್ಯಾಮಿಲಿದು ಎಲ್ಲ ಕಂಟೆಂಟು ಮುಗ್ದಿದೆ ನಮ್ಮ ಹತ್ರ. ಇವಾಗ ಚೆನ್ನಾಗಿರೋ ಎಲ್ಲ ಕಂಟೆಂಟ್ಸು ಖಾಲಿಯಾಗಿದೆ. ಸೊ ಇವಾಗ ಅಟ್ಲೀಸ್ಟ್ ನಾವು ನಮ್ಮ ಲೈಫ್ ಸ್ಟೈಲ್ನ ಇವಾಗ ತೋರಿಸ್ಕೊಂಡು ಸ್ವಲ್ಪ ವಿಡಿಯೋ ಮಾಡೋಣ ಅನ್ಕೊಂಡಿದೀವಿ. ಸ್ನೇಹಿತರೆ, ಏನು ಅಂತಂದ್ರೆ ಇಲ್ಲಿ ನೋಡಿ, ಈಗ ನಾವು ವ್ಲಾಗ್ ಸ್ಟಾರ್ಟ್ ಮಾಡಿರೋದ್ರಿಂದ ಅದರಲ್ಲಿ ಅರ್ನಿಂಗ್ಸ್ ಜಾಸ್ತಿ ಇದೆ. ಸೊ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀವಿ. ಸೊ ವ್ಲಾಗ್ ಸ್ಟಾರ್ಟ್ ಮಾಡಿರೋದ್ರಿಂದ ನಾವು ಓಡಾಡ್ಕೊಂಡು ಮಾಡಬೇಕು. ಅಂಡ್ ಶಾರ್ಟ್ ತೆಗಿಯೋಕೆ ಏನೋ ಒಂದು ರೀಲ್ಸ್ ಮಾಡೋದಕ್ಕೋಸ್ಕರ ತುಂಬ ಟೈಮ್ ಬೇಕು, ಒಂದೊಂದು ದಿನಗಳು ಬೇಕು. ಸೊ ಹಾಗೆ ನಾವು 200-300 ಕಂಟೆಂಟ್ ಮಾಡಿಬಿಟ್ಟಿರೋದ್ರಿಂದ, ಮನೆ ಫ್ಯಾಮಿಲಿ ಕಂಟೆಂಟ್ಸೇ ಮಾಡಿರೋದ್ರಿಂದ ಎಲ್ಲ ಖಾಲಿ ಆಗಿಬಿಟ್ಟಿದೆ. ನೀವು ಏನೇನು ಥರ ಯೋಚನೆ ಮಾಡ್ತೀರಾ, ಅತ್ತೆ ಜಗಳ, ಗಂಡನ ಜಗಳ, ಅಪ್ಪನ ಜಗಳ, ಅಮ್ಮನ ಜಗಳ, ತಂಗಿ ಜಗಳ, ಮಕ್ಳ ಜಗಳ ಎಲ್ಲರದ್ದು ಮಾಡ್ಬಿಟ್ಟಿದ್ದೀವಿ. ಸೊ ಇನ್ನೇನು ಇಲ್ಲ. ನಾವು ಸೊಸೈಟಿಗೆ ನೀವು ಇದನ್ನ ತಿಳ್ಕೊಳ್ಳಿ ಅಂತ ಹೇಳೋ ಒಂದು ವಿಡಿಯೋಸ್ಗಳು ಯಾವುದೂ ಇಲ್ಲ. ಸೋಷಿಯಲ್ ಅವೇರ್ನೆಸ್ ಕೂಡ ಮಾಡ್ಬಿಟ್ಟಿದ್ದೀವಿ ಮೋಸ್ಟ್ ಆಫ್ ದ ಇದು. ಸೊ ಇವಾಗ ವ್ಲಾಗ್ಸ್ ಮಾಡ್ತಾ ಇರೋ ಕಾರಣದಿಂದ ನಮಗೆ ರೀಲ್ಸ್ ಮಾಡೋಕ್ಕೆ ಸಾಧ್ಯ ಆಗ್ತಿಲ್ಲ. ಸೊ ಬ್ರೋ, ನಿಮ್ಮ ಅಪ್ಪ ಅಮ್ಮ ಅಕ್ಕನ ಜೊತೆ ಚೆನ್ನಾಗಿರ್ತೀರಾ, ಬರೀ ವಿಡಿಯೋದಲ್ಲಿ ಮಾತ್ರನಾ? ಚಾನ್ಸೇ ಇಲ್ಲ. ಇದಕ್ಕೆ ನಾನು ಹೇಳ್ತೀನಿ, ಕರೆಕ್ಟಾಗಿ ಕುತ್ಕೊಂಡು ನಿಮಿಷ. ನಮ್ಮ ಹಸ್ಬೆಂಡ್ ಹೆಂಗೆ ಅಂದರೆ, ಅವ್ರು ಎಲ್ಲಿರ್ತಾರೋ ಅಲ್ಲಿ ನಗು ಅಂತೂ ಯಾವಾಗಲೂ ಇರುತ್ತೆ. ಅಷ್ಟು ನಗಿಸ್ತಾರೆ ಎಲ್ರೂ. ಆ್ಯಂಡ್ ಅಷ್ಟೇ ಕೋಪ ಬೇರೆ ಇದೆ. ಸೊ ಇವ್ರೇನು ಅಂದರೆ, ನಾವು ಯಾವುದೇ ಫ್ಯಾಮಿಲಿ ಜೊತೆ ಅಂತೂ ಯಾವುದೇ ನಾಟಕ ಮಾಡಲ್ಲ. ನಾವು ನಮ್ಮ ಅಶ್ವಿನಿ ಅಕ್ಕ, ನಮ್ಮ ಅತ್ತಿಗೆ ಆಗಲಿ, ನಮ್ಮಮ್ಮ, ನಮ್ಮ ಅತ್ತೆ ಮಾವ, ನಾವು ಎಲ್ಲರ ಜೊತೆನೂ ನಾವು ತುಂಬ ಖುಷಿಯಾಗಿರ್ತೀವಿ. ಇವ್ರು ಹೆಂಗೆ ಅಂದರೆ ಎಲ್ಲರ ಜೊತೆನೂ ತರಲೆ ಮಾಡಿಕೊಂಡು, ನಮ್ಮ ಮಾವನೂ ಅಷ್ಟೇ, ಅವರು ತರಲೆ ಆಗಿ ಮಾತಾಡ್ತಾರೆ. ಏನು ಬಿಲ್ಡಪ್ ಕೊಡ್ತಾ ಇದೆಯಾ ಸ್ನೇಹಿತರೆ? ಏನಿಲ್ಲ, ಆ ಥರ ಎಲ್ಲ ಅವ್ರು ಏನು ಹೇಳಿ ನಾಟಕ ಮಾಡ್ತಾ ಇದ್ರೆ ಈ ವಿಡಿಯೋದಲ್ಲಿ ಮಾತ್ರನಾ ಅಂತ. ಅದೇ ನಾಟಕ ಅಂದರೆ ವಿಡಿಯೋದಲ್ಲಿ ಮಾತ್ರ ಅಲ್ಲ, ವಿಡಿಯೋದಲ್ಲಿ ಸ್ವಲ್ಪ ಜಾಸ್ತಿ ಎಷ್ಟೊಂದು ಫಿಲ್ಟರ್ ಆಗ್ಬಿಡುತ್ತೆ. ಆ್ಯಕ್ಚುಲಿ ಅಲ್ಲಿ ಇನ್ನೂ ಜಾಸ್ತಿ ಚೆನ್ನಾಗೇ ಇರ್ತೀವಿ. ಯಾಕಂದರೆ ವಿಡಿಯೋದಲ್ಲಿ ನಾನು ಇನ್ನೂ ಬೇರೆ ಬೇರೆ ಡಬಲ್ ಮೀನಿಂಗ್ ಜೋಕ್ಸ್ಗಳೆಲ್ಲ ಮಾಡ್ತೀನಲ್ಲ, ಸೊ ಅದನ್ನೆಲ್ಲ ಎಡಿಟ್ ಮಾಡ್ತೀವಿ. ಯಾಕಂದರೆ ಆಡಿಯನ್ಸ್ಗಳು ತಗೊಳ್ಳಲ್ಲ. ಸೊ ಚೆನ್ನಾಗೇ ಇರ್ತೀವಿ, ಚೆನ್ನಾಗೇ ಇದೀವಿ. ಇವ್ರು ಸ್ವಲ್ಪ ಜಾಸ್ತಿ ರೇಗಿಸ್ತಾರೆ, ಅಂದರೆ ತಮಾಷೆಗೋಸ್ಕರ ಹೆಲ್ದಿಯಾಗೆ ರೇಗಿಸ್ತೀವಿ. ಅದು ನಮ್ಮ ಮನೇಲಿ ಅಭ್ಯಾಸ ಆಗಿದೆ. ಸೊ ಚೆನ್ನಾಗೇ ಇದೀವಿ. ಹೌದು, ಅಷ್ಟೇನೇನಾ?
ಸೊ ಅಷ್ಟೇ ಸ್ನೇಹಿತರೆ, ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇನ್ನೂ ಏನಾದರೂ ಕ್ವಶನ್ಸ್ ನಿಮಗೆ ಕೇಳಬೇಕು ಅನ್ಸಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ನಿಮಗೆ ಇನ್ನೂ ತುಂಬ ಇಂಟ್ರೆಸ್ಟಿಂಗ್ ಕ್ವಶನ್ಸ್ ಏನಾದರೂ ಕೇಳಬೇಕು ಅಂತಂದರೆ ಈ ಒಂದು ವಿಡಿಯೋ ಕಾಮೆಂಟ್ಸಲ್ಲಿ ನೀವು ಇದು ಮಾಡಿ, ನಾವು ಕಮೆಂಟ್ ಮಾಡಿ, ನಾವು ಅದನ್ನು ಆನ್ಸರ್ ಮಾಡ್ತೀವಿ. ಹಾಗೆ ಈ ವಿಡಿಯೋಗೆ ಅಟ್ಲೀಸ್ಟ್ ಒಂದು 5,000 ಲೈಕ್ಸ್, ಅಟ್ಲೀಸ್ಟ್ ಒಂದು 5,000 ಲೈಕ್ಸ್ ಆದರೂ ಬರೋ ಥರ ಮಾಡಿ. ಹೆಂಗೆ ಮಾಡೋದು, ನೀವು ಬೇರೆಯವ್ರಿಗೆ ಶೇರ್ ಮಾಡಿ, ಸುಮ್ಮನೆ ಲೈಕ್ ಮಾಡ್ರಿ ನಾವು ಫಾಲೋವರ್ಸ್ ಮಾಡ್ತೀವಿ ಮಾಡ್ರಿ ಅಂತ ಹೇಳ್ಬೇಕು ನೀವು. ಸೊ ಹಂಗೆ ಮಾಡಿದ್ರೆ ಲೈಕ್ ಮಾಡ್ತಾರೆ. ಸೊ ಅಷ್ಟೇ ಸ್ನೇಹಿತರೆ, ಸೊ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ನಾಗೇಂದ್ರ ಪ್ರಕಾಶ್ ಯೂಟ್ಯೂಬ್ ಚಾನಲ್. ಬಾಯ್, ಎಂಜಾಯ್ ಯರ್ ಡೇ.